ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಸಾಧನೆ ಮಾಡಿದ ಗುರುನಾನಕ್ ಶಿಕ್ಷಣ ಸಂಸ್ಥೆ ಪಜಲ್ ಕ್ಯೂಬಿಕ್ ರೋಟೇಟ್ ಮಾಡುವ ಸ್ಪರ್ಧೆಯಲ್ಲಿ ಏಕಕಾಲಕ್ಕೆ 5434 ಜನರು ಭಾಗಿ. ಚೆನ್ನೈನಲ್ಲಿ ನಡೆದ ಗಿನ್ನಿಸ್ ದಾಖಲೆ ಮುರಿದ ಗುರುನಾನಕ್ ಶಿಕ್ಷಣ ಸಂಸ್ಥೆ ಡಾಕ್ಟರ್ ರೇಷ್ಮಾ ಕೌರ್. ಗಿನ್ನಿಸ್ ದಾಖಲೆ ಮಾಡಿದ ಗುರುನಾನಕ್ ಶಿಕ್ಷಣ ಸಂಸ್ಥೆ ಕುರಿತು ಹೆಮ್ಮೆ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು. ಸುಮಾರು 4 ತಿಂಗಳಿನಿಂದ ತರಬೇತಿ ನೀಡಿ ಸಹಕರಿಸಿದ ಡಾಕ್ಟರ್ ರೇಷ್ಮಾ ಕೌರ್ ಹಾಗೂ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ವಿದ್ಯಾರ್ಥಿನಿ ಲಕ್ಷ್ಮೀ ಬಿರಾದಾರ್ ಹಾಗೂ ಜಾನ್ವಿ ಮಾನ್ಕಾರಿ. ಡಿಸೆಂಬರ್ 13ರಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಬೃಹತ್ ಲೋಕ ಅದಾಲತ್ ಆಯೋಜನೆ. ನ್ಯಾಯಾಧೀಶ ಎಸ್.ಬಿ. ರೆಹಮಾನ್. ಬೃಹತ್ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಅರ್ಜುನ್ ಬನ್ಸೋಡೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 5434 ಜನರು ಏಕಕಾಲಕ್ಕೆ ಕ್ಯೂಬಿಕ್ ರೋಟೇಟ್ ಮಾಡುವ ಸಂದರ್ಭದಲ್ಲಿ ಒಟ್ಟಿಗೆ ಭಾಗವಹಿಸಿ ಗಿನ್ನಿಸ್ ದಾಖಲೆ ಮಾಡಿರುವಂತಹ ಅಮೃತಗಳಿಗೆ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ಜರುಗಿತು. ನವೆಂಬರ್ 9ರಂದು ಬೀದರ್ ನಗರದ ಮೈಲೂರು ರಸ್ತೆಯಲ್ಲಿರುವಂತಹ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಿರುವಂತಹ ಪಜಲ್ ಕ್ಯೂಬ್ಸ್ ರೋಟೇಟ್ ಸ್ಪರ್ಧೆಯ ನಂತರ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ನಮ್ಮ ಗುರುನಾನಕ್ ಕುಟುಂಬದ ಪಾಲಿಗೆ ಇದೊಂದು ಸುವರ್ಣ ಘಳಿಗೆ, ಇದೊಂದು ಅಮೃತ ಘಳಿಗೆ. ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಸನ್ನಿವೇಶವಾಗಿತ್ತು ಎನ್ನುವಂತಹ ಹೆಮ್ಮೆಯ ಮಾತುಗಳನ್ನಾಡಿದರು. ಈ ಹಿಂದೆ ತಮಿಳುನಾಡಿನ ಚೆನ್ನೈನಲ್ಲಿ 2018ರಲ್ಲಿ ಪಜಲ್ ಕ್ಯೂಬ್ ರೋಟೇಟ್ ಸ್ಪರ್ಧೆಯಲ್ಲಿ 3997 ಜನರು ಭಾಗವಹಿಸಿ ಗಿನ್ನಿಸ್ ದಾಖಲೆ ಮಾಡಿದರು. ಆ ದಾಖಲೆಯನ್ನು ಮುರಿದು ಇಂದು ಗುರುನಾನಕ್ ಶಿಕ್ಷಣ ಸಂಸ್ಥೆ ಹೊಸ ಹೆಜ್ಜೆಯನ್ನಿಟ್ಟಿದೆ ಎಂದು ಹೇಳಿದರು. ಇಂದು ನಿಜಕ್ಕೂ ಕೂಡ ನಮಗೆ ಸಂತೋಷ ಆಗ್ತಾ ಇದೆ. ಸುಮಾರು 4-5 ತಿಂಗಳಿನಿಂದ ಮಕ್ಕಳಿಗೆ ಕ್ಯೂಬ್ಸ್ ರೊಟೇಟ್ ಮಾಡಲು ತರಬೇತಿ ನೀಡಿದ್ದೇವೆ. ಸಹಕಾರ ನೀಡಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಡಾಕ್ಟರ್ ರೇಷ್ಮಾ ಕೌರ್ ಅವರು ಹೇಳುವಂಥ ಸಂದರ್ಭದಲ್ಲಿ ಅವರ ಮನದಲ್ಲಿ ಆನಂದಭರಿತವಾಗಿರತಕ್ಕಂಥ ಸನ್ನಿವೇಶ ಕಂಡುಬಂತು. ಮುಂದುವರೆದು ಮಾತನಾಡಿದ ರೇಷ್ಮಾ ಕೌರ್ ಅವರು, ಮಕ್ಕಳಿಗೆ ಮೊಬೈಲ್ ಹಾಗೂ ಟಿವಿ ನೋಡುವುದರಿಂದ ತಪ್ಪಿಸಲು ಈ ಸ್ಪರ್ಧೆ ಸಹಕಾರಿಯಾಗಿದೆ. ಮಾಡುವ ಛಲ ಹೊಂದಿದ್ರೆ ಜಗತ್ತಿನಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ನಮ್ಮ ಗುರುನಾನಕ್ ಶಾಲೆಯ ಕುಟುಂಬ ಸಾಕ್ಷಿಯಾಗಿದೆ. ನಮ್ಮ ಮಕ್ಕಳಲ್ಲಿ ಒಂದು ಛಲವಿದೆ. ಸಾಕಷ್ಟು ಪರಿಶ್ರಮದ ಫಲದಿಂದ ನಮ್ಮ ಸಂಸ್ಥೆಯ ಹೆಸರು ಇಂದು ಗಿನ್ನಿಸ್ನಲ್ಲಿ ದಾಖಲೆಯಾಗಿದೆ. ನಮ್ಮ ಶಾಲೆಯ ಮಕ್ಕಳು ಕೇವಲ 1 ನಿಮಿಷದಲ್ಲಿ ಸರಿಯಾದ ಕ್ಯೂಬ್ ರೊಟೇಟನ್ನು ಮಾಡ್ತಾರೆ ಎನ್ನುವಂಥ ಮಾತನ್ನು ಕೂಡ ತಿಳಿಸಿದರು. ಇದು ಇವತ್ತಿನ ಒಂದು ಘಳಿಗೆ ನಮಗೆ ಅತ್ಯಂತ ಸಂತೋಷದಾಯಕವಾಗಿದೆ, ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ. ನಿಜಕ್ಕೂ ಕೂಡ ಗಿನ್ನಿಸ್ ದಾಖಲೆಯಾಗಿದ್ದು ಇದೊಂದು ಹೊಸ ಅನುಭವ ತಂದುಕೊಟ್ಟಿದೆ ಎನ್ನುವಂಥ ಮಾತನ್ನು ಕೂಡ ರೇಷ್ಮಾ ಕೌರ್ ಅವರು ಹೇಳಿದರು. ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಸರ್ದಾರ್ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ಮಾತನಾಡ್ತಾ, ಗಿನ್ನಿಸ್ ದಾಖಲೆ ಮಾಡಲು ಈ ಸ್ಪರ್ಧೆಗಾಗಿ ಪರಿಶ್ರಮ ಪಟ್ಟ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಇಂದು ಸಹಕರಿಸಿದ ಪೊಲೀಸ್ ಇಲಾಖೆಯವರಿಗೂ ಹಾಗೂ ಪ್ರಚಾರ ನೀಡಿ ಪ್ರೋತ್ಸಾಹ ನೀಡಿದ ಮಾಧ್ಯಮದ ಮಿತ್ರರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎನ್ನುವಂಥ ಮಾತನ್ನು ಹೇಳಿದರು. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನ ಹಿರಿಯ ಆಡಳಿತಾಧಿಕಾರಿ ಮಾಧ್ಯಮದ ಮಿತ್ರರೊಂದಿಗೆ ಮಾತನಾಡಿ, ನಮ್ಮ ಮಾರ್ಗದರ್ಶನದಲ್ಲಿ ಪಜಲ್ ಕ್ಯೂಬ್ಸ್ ರೋಟೇಟ್ ಸ್ಪರ್ಧೆ ಗುರುನಾನಕ್ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ತುಂಬ ಅಚ್ಚುಕಟ್ಟಾಗಿ ಮತ್ತು ಶಿಸ್ತಿನಿಂದ ಆಯೋಜನೆ ಮಾಡಲಾಗಿದೆ. ಇದೊಂದು ನಿಜಕ್ಕೂ ಐತಿಹಾಸಿಕ ಘಟನೆಯಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಪ್ರಮುಖರಾದ ಸರ್ದಾರ್ ಪುನೀತ್ ಸಿಂಗ್, ಸರ್ದಾರ್ ಪವಿತ್ ಸಿಂಗ್, ಕಾಲೇಜಿನ ಪ್ರಾಚಾರ್ಯರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. हमारे गुरु नानक ग्रुप ऑफ इंस्टीट्यूशंस ने आज ये बहुत ही मुबारक दिन है हमारे लिए. आज गुरु नानक ग्रुप ऑफ इंस्टीट्यूशंस ने ऑफिशियली गिनीज वर्ल्ड रिकॉर्ड ब्रेक किया है, जहां ये जो रूबिक क्यूब है वो सब एक साथ मिलकर एक जगह पर यहाँ पे सॉल्व किया है. और ये पंथ रत्न शिरोमणि स्टेडियम में गुरु नानक देव इंजीनियरिंग कॉलेज में हमने ऑर्गेनाइज किया और यहाँ पर 5434 पार्टिसिपेंट्स थे, जिसमें हमारे सारे स्टूडेंट्स, हमारे सारे स्टाफ और थोड़े से बाहर के बच्चे भी इन्वॉल्व थे. और बहुत ही खुशी की बात है कि 100% जितने भी पार्टिसिपेंट्स थे सब ने ये क्यूब सॉल्व किया है.
तो पहले जो रिकॉर्ड था वो था 3,997 और हमने 5,434 पार्टिसिपेंट्स में सॉल्व किया है। तो ये एक बड़ा हिस्ट्री बन गया है और ये लास्ट रिकॉर्ड बनाया था वो 10 साल पहले बनाया था और 10 साल के बाद ये रिकॉर्ड हमने ब्रेक किया है। ये बहुत ही बड़ा अचीवमेंट है क्योंकि इतने सारे बच्चों को ये पहले तो क्यूब सिखाना एक बहुत ही बड़ा चैलेंजिंग था और हमारे स्टाफ को भी बहुत उनको सिखाना कन्विंस करना बहुत चैलेंजिंग था, पर हमने ये कर दिखाया है कि जब एक हम मकसद लेके चलते हैं और सब मिलकर करते हैं, वी कैन अचीव दैट एंड वी हैव डन इट। सो वी हैव मेड हिस्ट्री एंड आई एम सो हैप्पी। आई वुड लाइक टू थैंक ऑल हमारे सारे प्रिंसिपल्स, हमारे स्टूडेंट्स और जितने भी कोऑर्डिनेटर्स हैं, वॉलंटियर्स हैं, स्टीवर्ड्स हैं जिन्होंने आके हमें ये प्रोग्राम ऑर्गेनाइज करने में मदद किया है। हर एक इंसान जो इसमें इन्वॉल्व थे सबको मैं तहे दिल से धन्यवाद करती हूँ और सबको मुबारकबाद देती हूँ कि हमने हिस्ट्री क्रिएट किया है और पूरे वर्ल्ड में। तो हमारा गुरु नानक स्कूल का नाम ग्लोबली अभी गिनीज वर्ल्ड रिकॉर्ड में दिखाई देगा एंड आई एम सो हैप्पी। आई थैंक ऑलमाइटी गॉड जिसकी ब्लेसिंग्स के वजह से हमारी सारी गुरु नानक इंस्टीट्यूशंस एक यूनिट, एक फैमिली के जैसा काम करके हमने ये रिकॉर्ड ब्रेक किया है। कितने दिन की तैयारी? 6 महीने की तैयारी। हमने ऑलमोस्ट 3-4 महीने से ये तैयारी कर रहे हैं और काफ़ी हमको मेहनत करनी पड़ी क्योंकि पहले तो बच्चों को, पेरेंट्स को कन्विंस करना पड़ा, फिर और रजिस्टर करना सबसे डिफ़िकल्ट नहीं था, पर बच्चों को क्यूब सॉल्व कराना वो बड़ा चैलेंजिंग था। पर आपको जान के खुशी होगी कि हमारे बच्चे 30 सेकेंड्स, 50 सेकेंड्स, 1 मिनट, 2 मिनट में इतने बच्चे 75% बच्चे 2-3 मिनट में सॉल्व कर लेते हैं। बहुत ही अच्छा कर रहे हैं बच्चे और इसका एडवांटेज ये है कि पेरेंट्स ने भी बताया है कि स्क्रीन टाइम से बच्चे दूर हैं, उनका कंसंट्रेशन, उनका फोकस सारा बढ़ गया है। तो ये एक कंस्ट्रक्टिव चेंज है हमारे बच्चों में, हमारे स्टाफ में, स्पेशली टीवी से, मोबाइल से बच्चे दूर हैं। तो ये हमारी एक कोशिश थी और हम इसमें कामयाब रहे हैं। इसका श्रेय किसको देना चाहते हैं? ये जो गिनीज बुक रिकॉर्ड ऑफ है ना, ये सारे स्टाफ, सारे बच्चे, ये एक फैमिली की तरह हमने काम किया है तो श्रेय सारों को जाता है। अक्षता मैडम मेन ब्रांच कमी ऑन द स्टेज। बाहर के भी थे। नहीं, हमारे 99% हमारे जो किसी को ख्वाहिश थी कि वो भी इसमें पार्टिसिपेट करना चाह रहे हैं तो हमने उनको इन्वॉल्व किया। रजिस्ट्रेशन करने का हमको क्या बोलते हैं उद्देश्य क्या था? उद्देश्य यही था कि एक बॉन्डिंग हमारे बच्चों में, हमारे स्टाफ में डेवलप हो और जैसे मैंने बताया है कि ये जो स्क्रीन टाइम है उससे बच्चों को दूर करें और ये बहुत हम इसमें सक्सेसफुल रहे हैं क्योंकि बच्चे घर में, स्कूल में बस क्यूब के साथ ही है आजकल, तो स्क्रीन टाइम से काफ़ी बच्चे दूर हुए हैं। तो ये जो कोशिश थी उसमें हम कामयाब रहे हैं। थैंक यू। स्कूल का 50 ईयर सेलिब्रेशन में ये गिनीज वर्ल्ड रिकॉर्ड का जो आज कार्यक्रम आयोजित किया गया था जिसमें 5,490 बच्चे इधर पार्टिसिपेट करे, जो वर्ल्ड गिनीज रिकॉर्ड ब्रेक किया गया है आज। तो मैं तहे दिल से सारे हमारे टीचर्स को, प्रिंसिपल को, स्टाफ को, स्टूडेंट को, सबको जो भी इसमें भाग लिए हैं ये ऑर्गेनाइज करने के लिए स्मूथ ढंग से, उसके लिए मैं उनको तहे दिल से धन्यवाद करता हूँ और प्रेस और मीडिया का भी मैं तहे दिल से धन्यवाद करता हूँ। मेरा नाम स्वप्निल डांगरीकर है, मैं गिनीज वर्ल्ड रिकॉर्ड्स का सीनियर एडजुडिकेटर हूँ। आज यहाँ पे मैं प्रेजेंट था बीदर में क्योंकि ये एक रिकॉर्ड अटेम्प्ट हो रहा था फॉर मोस्ट पीपल सॉल्विंग रोटेटिंग पजल क्यूब्स। सो इसके पहले का जो रिकॉर्ड था वो था 3,997 का, जो चेन्नई में हुआ था कुछ सालों पहले। तो इसी रिकॉर्ड को ब्रेक करने का आज यहाँ पे अटेम्प्ट हुआ और आई थिंक आपके 50 इयर्स कंप्लीशन के सेलिब्रेशन के लिए ये जो एक्टिविटी आपने प्लान की थी, इसके सारे जो हमारे गाइडलाइंस के हिसाब से है, जो वो सारी चीज़ें मैंने चेक की और मैं बहुत ही खुशी से कहना चाहूँगा कि आज यहाँ सब ने उसी रिकॉर्ड को एक बहुत बड़े मार्जिन से ब्रेक किया है एंड नाउ दिस इज़ अ न्यू गिनीज वर्ल्ड रिकॉर्ड्स अचीवमेंट विथ 5,434 successful participants who have broken this record. So congratulations आप सभी को जो यहाँ पे प्रेजेंट थे और जैसे हम गिनीज वर्ल्ड रिकॉर्ड्स में कहते हैं आप सब ऑफिशियली अमेजिंग हो। थैंक यू।
2018ರಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ ಪಜಲ್ ಕ್ಯೂಬ್ಸ್ ರೋಟೇಟ್ ಸ್ಪರ್ಧೆಯಲ್ಲಿ 3997 ಜನರು ಮಾತ್ರ ಪಾಲ್ಗೊಂಡಿದ್ದರು. ಆದರೆ ಇಂದು ನಮ್ಮ ಗುರುನಾನಕ್ ಕಾಲೇಜಿನಲ್ಲಿ 5434 ಜನರು ಏಕಕಾಲಕ್ಕೆ ಪಾಲ್ಗೊಂಡು ಅವರ ಒಂದು ಗಿನ್ನಿಸ್ ದಾಖಲೆಯನ್ನು ಮುರಿದ ಕೀರ್ತಿ ನಮ್ಮ ಕಾಲೇಜಿಗೆ ಸಲ್ಲುತ್ತದೆ. ಇಂದು ನಮಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷ ಅನಿಸ್ತಾ ಇದೆ ಎಂದು ಗುರುನಾನಕ್ ಶಾಲೆಯ SSLC ವಿದ್ಯಾರ್ಥಿನಿಯರಾದ ಕುಮಾರಿ ಲಕ್ಷ್ಮೀ ಬಿರಾದಾರ್ ಹಾಗೂ ಜಾನ್ವಿ ಮಾನ್ಕಾರಿ ತಿಳಿಸಿದರು. ಪಜಲ್ ಕ್ಯೂಬ್ಸ್ ರೋಟೇಟ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಬಳಿಕ ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಅವರು, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೇವಲ 1 ನಿಮಿಷದ ಒಳಗಾಗಿ ಕ್ಯೂಬ್ಸ್ ರೋಟೇಟ್ ಸರಿ ಮಾಡ್ತಾರೆ, ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಅಂತಹ ಒಂದು ಟ್ಯಾಲೆಂಟ್ ನಮ್ಮಲ್ಲಿದೆ. ಇದಕ್ಕೆ ಕಾರಣ ನಮ್ಮ ಕಾಲೇಜಿನ ಶಿಕ್ಷಕ ವೃಂದದವರು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕಾರಣರಾಗಿದ್ದಾರೆ. ಇದರಿಂದ ನಾವು ಒಂದಿಷ್ಟು ಮೊಬೈಲ್ನಲ್ಲಿ ಕಾಲ ಕಳೆಯುವುದನ್ನು ಮರ್ತಿದ್ದೇವೆ, ಒಂದು TV ನೋಡೋದನ್ನು ಮರ್ತಿದ್ದೇವೆ. ಆ ಒಂದು ನಮ್ಮ ಮಾನಸಿಕ ಸ್ಥಿತಿ ಮತ್ತು ನಮ್ಮ ಒಂದು ಬುದ್ಧಿಮತ್ತೆ ಎಲ್ಲವನ್ನೂ ಕೂಡ ಒಂದು ಕ್ಯೂಬ್ ರೋಟೇಟ್ ಕಡೆಗೆ ತೆಗೆದುಕೊಂಡು ಹೋಗಿತ್ತು. 3-4 ತಿಂಗಳುಗಳ ಕಾಲ ನಮಗೆ ಬಹಳ ಖುಷಿ ಅನ್ನಿಸ್ತು ಅನ್ನುವಂಥ ಮಾತನ್ನು ಆ ಒಂದು ವಿದ್ಯಾರ್ಥಿನಿಯರು ಬಹಳ ಖುಷಿಯಿಂದ ಮಾತನಾಡಿದರು. ಗಿನ್ನಿಸ್ ದಾಖಲೆ ಮಾಡಿದ ಬಳಿಕ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಕುಟುಂಬಸ್ಥರಲ್ಲಿ ಸಂಭ್ರಮವು ಸಂಭ್ರಮ ಮನೆ ಮಾಡಿತ್ತು. ಪರಸ್ಪರ ಆಲಿಂಗನದ ಮೂಲಕ, ಪರಸ್ಪರ ಕೈ ಕುಲುಕುವುದರ ಮೂಲಕ ಸಂತಸವನ್ನು ಹಂಚಿಕೊಂಡರು. ಗಿನ್ನಿಸ್ ದಾಖಲೆಯ ಪ್ರಮಾಣ ಪತ್ರ ಮೇಲೆ ಎತ್ತು ಹಿಡಿದು ಡಾಕ್ಟರ್ ರೇಷ್ಮಾ ಕೌರ್ ಹಾಗೂ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ಸಿಬ್ಬಂದಿಗಳೊಂದಿಗೆ ಹಾಗೂ ಮಕ್ಕಳೊಂದಿಗೆ ಸಂತೋಷವನ್ನು ಹಂಚಿಕೊಂಡರು. ಅವರಿಗಾಗಿರುವಂಥ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಪಟಾಕಿ ಸಿಡಿಸುವುದರ ಮೂಲಕ ಹಾಗೂ ನಗುಮೊಗದಿಂದ ಎಲ್ಲರಿಂದಲೂ ಕೂಡ ಅಭಿನಂದನೆಗಳನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಹಾಗೂ ಅವರ ಹೃದಯದಲ್ಲಿ ಆನಂದ ಮನೆ ಮಾಡಿತ್ತು. ಎಲ್ಲರೊಂದಿಗೆ ಮಾತನಾಡುತ್ತಲೇ ಡಾಕ್ಟರ್ ರೇಷ್ಮಾ ಕೌರ್ ಅವರ ಕಣ್ಣಂಚಿನಲ್ಲಿ ಆನಂದ ಬಾಷ್ಪ ಸುರಿತಾ ಇದ್ವು. ಶಾಲೆಯ ಈ ಸಾಧನೆಗೆ ಅವರ ಮಕ್ಕಳು, ಸೊಸೆಯಂದಿರು, ವಿಶೇಷವಾಗಿ ಡಾಕ್ಟರ್ ರೇಷ್ಮಾ ಕೌರ್ ಅವರ ಪತಿ ಸರ್ದಾರ್ ಬಲ್ಬೀರ್ ಸಿಂಗ್ ಅವರ ನಿರಂತರ ಸಹಕಾರ ಕೆಲಸ ಮಾಡಿದೆ ಎಂದು ಎಲ್ಲೆಲ್ಲೂ ಸಿಬ್ಬಂದಿಗಳು ಮಾತನಾಡಿಕೊಳ್ಳುತ್ತಿರುವಂಥ ದೃಶ್ಯ ಕಂಡುಬಂತು. ವಿದ್ಯಾರ್ಥಿಗಳು ಬಿಳಿ ಟಿ ಶರ್ಟ್ಗಳನ್ನು ಧರಿಸಿಕೊಂಡು ತಲೆ ಮೇಲೆ ಬಿಳಿ ಟೋಪಿಗಳನ್ನು ಧರಿಸಿಕೊಂಡು ಪಜಲ್ ಕ್ಯೂಬ್ ರೋಟೇಟ್ ಅನ್ನು ಮಾಡಿದರು. ನಿಗದಿತ ಸಮಯದೊಳಗೆ ಸಮಸ್ಯೆಯನ್ನು ಬಗೆಹರಿಸಿದ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿ ಹಾಗೂ ಬುದ್ಧಿಮತ್ತೆಗೆ ಸಂಸ್ಥೆಯ ಸಿಬ್ಬಂದಿಗಳು ಭೇಷ್ ಎಂದು ಹರ್ಷ ವ್ಯಕ್ತಪಡಿಸಿದರು. ಬನ್ನಿ ಈ ಸನ್ನಿವೇಶದ ಕುರಿತು ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. So myself Janvi Mankari, I am a student of 10th class from Guru Nanak main branch. I am feeling proud कि हमने गिनीज वर्ल्ड रिकॉर्ड ब्रेक किया है, जो कि चेन्नई ने किया था वर्ल्ड रिकॉर्ड 2018 में. आज हमने 2025 में 5000 क्रॉस किया है और मोस्ट ऑफ द स्टूडेंट्स जो कि छोटे बच्चे थे, मोस्ट ऑफ द स्टूडेंट्स 1 मिनट में सॉल्व कर सकते थे. और हमने ये प्रैक्टिस बहुत दिनों से स्टार्ट किया है और हमें बहुत सपोर्ट मिला है. हमें प्रिंसिपल और रेशमा मैम का भी बहुत सपोर्ट मिला है, जो कि उन्होंने हमें इतना अच्छा मौका दिया है कि हम पार्टिसिपेट करें गिनीज वर्ल्ड रिकॉर्ड में. और हमें बहुत अच्छा फील हो रहा है. हमने ये हमारा गुरु नानक फैमिली ने ये रिकॉर्ड ब्रेक किया है. सो आई एम प्राउड ऑफ इट. बोले सो निहाल, सत श्री अकाल. मेरा नाम लक्ष्मी बिरादार है. मैं रेशमा कौर मैडम और उनके पूरे गुरु नानक फैमिली को थैंक्स करती हूँ कि हमें ये मौका मिला है. टीचर्स ने भी बहुत हेल्प करा है हमें. हम लास्ट चेन्नई रिकॉर्ड था कि 3900 पूरे GNPS ने मन बना रहा था कि इस बार हम रिकॉर्ड ब्रेक करेंगे. और शायद हमने भगवान के कृपा से या गुरु के कृपा से हमने ये कर पाया. हमने रिकॉर्ड ब्रेक करा है. वो 5434 ये हमारा मैजिक नंबर है. शायद सब लोग 1 मिनट के अंदर ही कर पाए हैं, पर कुछ लोग तय कर मर पाए. और गुरु नानक फैमिली इनको इतना सपोर्ट करा है कि वो लोग भी कर पाए हैं. कितने दिन से प्रैक्टिस कर रहे हैं? हम लोग 3-4 महीने से सपोर्ट कर, हमें टीचर्स बहुत सपोर्ट कर रहे थे. एक्चुअली वो हमें पीरियड्स दे रहे थे सपोर्ट करने के लिए. स्टडीज़ के साथ दे ऑल्सो मैनेज दिस एंड वी आर लकी फॉर दैट. वी आर 10th स्टैंडर्ड बट द टीचर्स अकॉर्डिंग विद हमें चैप्टर्स एक्सप्लेनेशन के बाद लास्ट के 2 पीरियड्स में प्रैक्टिस करने के लिए मिलते थे. लक्ष्मी बिरादर. हमें अली सर ने बहुत सपोर्ट करा है.
ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಡಿಸೆಂಬರ್ 13ರಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಬೃಹತ್ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಎಸ್.ಬಿ. ರೆಹಮಾನ್ ಅವರು ತಿಳಿಸಿದರು. ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಡಿಸೆಂಬರ್ 13ರಂದು ನಡೆಯುವಂತಹ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ನ ಒಂದು ಪೂರ್ವ ಸಿದ್ಧತೆಯನ್ನು ಕುರಿತು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾರೆ. ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಆಸ್ತಿ ಪಾಲು ವಿಭಾಗ, ಸಿವಿಲ್ ಪ್ರಕರಣಗಳು, ಜೀವನಾಂಶ, ಚೆಕ್ ಬೌನ್ಸ್ ಪ್ರಕರಣಗಳು, ವಿದ್ಯುತ್ ಪ್ರಕರಣಗಳು, ರಾಜಿಯಾಗಬಹುದಾದ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಕಂದಾಯ ಪ್ರಕರಣಗಳಲ್ಲಿ ಕಾರ್ಮಿಕರ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಲು ಅವಕಾಶ ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಮತ್ತು ಈ ಒಂದು ಅದಾಲತನ್ನು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಸದುಪಯೋಗ ಮಾಡ್ಕೋಬೇಕು ಎನ್ನುವಂಥ ಮಾತನ್ನು ಕೂಡ ಮಾಧ್ಯಮದ ಮುಖಾಂತರ ಜನತೆಗೆ ಅವರು ಸಂದೇಶವನ್ನು ಕೊಟ್ಟರು. ಈ ಬಾರಿ ಲೋಕ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಹೆಚ್ಚು ಇತ್ಯರ್ಥಗೊಳಿಸಲು ಯೋಜನೆ ರೂಪಿಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 29,124 ಪ್ರಕರಣಗಳು ಪೆಂಡಿಂಗ್ ಇದ್ದು, ಹೆಚ್ಚು ಪ್ರಕರಣಗಳನ್ನು ರಾಜಿ ಮಾಡುವ ಗುರಿ ಹೊಂದಿದ್ದೇವೆ. ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದ್ದೇವೆ. ಜಿಲ್ಲೆಯಲ್ಲಿ ಒಟ್ಟು 17 ಲೋಕ ಅದಾಲತ್ ಬೆಂಚ್ಗಳನ್ನು ರಚಿಸಲಾಗಿದೆ. ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳುವುದರಿಂದ ಕಕ್ಷಿದಾರನಿಗೆ ನ್ಯಾಯಾಲಯ ಶುಲ್ಕ ವಾಪಸ್ ಸಿಗಲಿದೆ. ಮೇಲ್ಮನವಿ ಮಾಡಲು ಅವಕಾಶ ಇರುವುದಿಲ್ಲ. ಇಬ್ಬರೂ ಪಕ್ಷಿಗಾರರು ತಮ್ಮ ದ್ವೇಷವನ್ನು ಮರೆತು ಸುಮಧುರ ಬಾಂಧವ್ಯ ಹೊಂದುವ ಅವಕಾಶ ಇರುತ್ತದೆ. ಹಾಗೆ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಶೀಘ್ರವಾಗಿ ಪ್ರಕರಣಗಳು ಇತ್ಯರ್ಥವಾಗುತ್ತವೆ ಎನ್ನುವಂಥ ಮಾತನ್ನು ಹೇಳಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಅವರು ಮಾತನಾಡ್ತಾ, ನವೆಂಬರ್ 3ರಂದು ವಿವಿಧ ಇಲಾಖೆಗಳ ಸಭೆ ಸೇರಿ ಹಲವು ಪ್ರಕರಣ ಬಗ್ಗೆ ಚರ್ಚೆ ಮಾಡಲಾಗಿದೆ. ಪೂರ್ವ ತಯಾರಿಯಂತೆ ಡಿಸೆಂಬರ್ 13ರಂದು ನಡೆಯುವಂತಹ ರಾಷ್ಟ್ರೀಯ ಬೃಹತ್ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಉತ್ತಮ ಅವಕಾಶವಿದ್ದು, ಕಕ್ಷಿದಾರರಿಗೆ ಯಾವುದೇ ಖರ್ಚು ವೆಚ್ಚ ಇರುವುದಿಲ್ಲ. ಅದರಿಂದ ಬೃಹತ್ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಹೇಳಿದರು. ಈ ಸಂದರ್ಭದಲ್ಲಿ ಪ್ರಾಧಿಕಾರದ ಸಿಬ್ಬಂದಿ ಜಗದೀಶ್ವರ್ ದೊರೆ, ಆಕಾಶ್ ಸಜ್ಜನ್ ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೆಸರು ಎಸ್.ಬಿ. ರೆಹಮಾನ್ ಅಂತ. ಈಗ ಹೊಸದಾಗಿ ಬೀದರ್ ಜಿಲ್ಲೆಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶನಾಗಿ ಬಂದು ಒಂದು 2 ದಿನಗಳ ಹಿಂದೆ ಅಧಿಕಾರ ವಹಿಸ್ಕೊಂಡಿದ್ದೀನಿ. ತಮ್ಮೆಲ್ಲರನ್ನೂ ಈಗ ಕರೆದಿರೋ ಮುಖ್ಯವಾದ ವಿಚಾರ ಅಂತಂದರೆ, ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ದಿನಾಂಕ 13/12/2020 ನಾವು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಲೋಕ ಅದಾಲತ್ನ ಏರ್ಪಡಿಸಿದ್ದೇವೆ. ತಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ ಏನಂತಂದರೆ, ನಾವು ಈ ಲೋಕ ಅದಾಲತ್ನಲ್ಲಿ ಏನು ತಮ್ಮ ಮಧ್ಯೆ ಇರುವ ಆಸ್ತಿಗೆ ಸಂಬಂಧಿಸಿದ ವ್ಯಾಜ್ಯಗಳಾಗಿರಬಹುದು ಅಥವಾ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರಾಜಿ ಮಾಡಿಕೊಳ್ಳಬಹುದಾದ ಪ್ರಕರಣಗಳು, ಅಂದರೆ ಈಗ ಚೆಕ್ ಬೌನ್ಸ್ ಪ್ರಕರಣಗಳಾಗ್ಬೋದು, ಸಣ್ಣ ಪುಟ್ಟ ಏನು ಗಲಾಟೆ ಅಂಥ ಪ್ರಕರಣಗಳು ಯಾವುದು ಕಾನೂನಡಿಯಲ್ಲಿ ರಾಜಿ ಮಾಡಿಕೊಳ್ಬಹುದು ಅಂಥ ಪ್ರಕರಣಗಳನ್ನು ನಾವು ರಾಜಿ ಸಂಧಾನದ ಮೂಲಕ ತೀರ್ಮಾನ ಮಾಡಿ ಜನರಿಗೆ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಒಂದು ಸದಾವಕಾಶ ಇರ್ತದೆ ಆಗಿದೆ. ಈಗ ಪ್ರೀ ಲಿಟಿಗೇಷನ್ ಅಂತಂದರೆ ವ್ಯಾಜ್ಯಪೂರ್ವ ಪ್ರಕರಣಗಳು ಸುಮಾರು 28,129 ಇತ್ಯರ್ಥಪಡಿಸಿದ್ದೇವೆ. ನಾವು ಈಗ ಬರುವಂತಹ ಲೋಕ ಅದಾಲತಲ್ಲಿ ಇದಕ್ಕೂ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಬೇಕಂತ ಗುರಿ ಹೊಂದಿದ್ದೇವೆ. ಆ ಗುರಿಯನ್ನು ತಲುಪಬೇಕಾದಂದರೆ ನೀವು ಪ್ರೆಸ್ ಮೀಡಿಯಾ ಅವ್ರದ್ದೆಲ್ಲ ಬಹಳ ಪಾತ್ರ ಇದೆ. ಈ ಏನು ಲೋಕ ಅದಾಲತ್ ಕಾರ್ಯಕ್ರಮ ಇದೆ, ಇದನ್ನು ಇದರ ಬೆನಿಫಿಟ್ನ ಪ್ರತಿ ಹಳ್ಳಿಗೂ ಪ್ರತಿ ವ್ಯಕ್ತಿಗೂ ತಲುಪಿಸುವಂತೆ ನೀವು ಮಾಡಬೇಕು ಅಂತ ನಮ್ಮೆಲ್ಲ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ನಾನು ಅದರ ಚೇರ್ಮನ್ ಆಗಿ ನಿಮ್ಮನ್ನೆಲ್ಲರೂ ಕೋರ್ಕೊಳ್ತೀನಿ. ಹೆಚ್ಚಿನದಾಗಿ ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ಮಾತಾಡ್ತಾರೆ. ನಮಸ್ಕಾರ. ಈಗಾಗಲೇ ನಮ್ಮ ಗೌರವಾನ್ವಿತ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಹೇಳಿದ ಹಾಗೆ ನಾವು ಈ ಒಂದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ದಿನಾಂಕ 13/12/2025 ಈ ವರ್ಷದ ಕೊನೆಯ ರಾಷ್ಟ್ರೀಯ ಲೋಕ ಅದಾಲತನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ಜಿಲ್ಲೆಯಲ್ಲಿ ಒಟ್ಟು 6/11/2025 ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 29,124 ಪ್ರಕರಣಗಳು ಬಾಕಿ ಇವೆ. ಈ ಒಂದು ಹೆಚ್ಚಿನ ಸಂಖ್ಯೆಗಳನ್ನು ರಾಜಿಯಾಗುವ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇತರಪಡಿಸಲಿಕ್ಕೆ ನಾವು ಜಿಲ್ಲೆಯಲ್ಲಿ ಒಟ್ಟು ಅಂದರೆ ಎಲ್ಲ ತಾಲೂಕು ಸೇರಿ
15 ಕೋರ್ಟ್ಗಳನ್ನು ನಾವು ದಿನಾಂಕ 6/12/2025 ಈ ಒಂದು ಲೋಕಾಲತ್ನಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಇತರಪಡಿಸಲಿಕ್ಕೆ ನಾವು ಎಲ್ಲ ನ್ಯಾಯಾಧೀಶರು ಕೂಡ ನಿರ್ದೇಶನ ನೀಡಿದ್ದೇವೆ. ಅಂದರೆ ನಾವು ಒಟ್ಟು ಜಿಲ್ಲೆಯಲ್ಲಿ 15 ಬೆಂಚ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಲೋಕಾಲತ್ನ ಲಾಭಗಳನ್ನು ಮತ್ತು ವಿಶೇಷ ವೈಶಿಷ್ಟ್ಯಗಳನ್ನು ತಾವು ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಇಲ್ಲಿ ಇನ್ವಾಲ್ವ್ ಮಾಡಲಿಕ್ಕೆ ತಮ್ಮ ಒಂದು ಪ್ರಚಾರ ಬಹಳ ಮುಖ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಲೋಕಾಲತ್ನಲ್ಲಿ ರಾಜಿ ಮಾಡಿಕೊಂಡ ಸಂದರ್ಭದಲ್ಲಿ ಕಕ್ಷಿದಾರರ ಒಂದು ಸಂಬಂಧ ಒಳ್ಳೆಯ ಚೆನ್ನಾಗಿ ಸಂಬಂಧ ಉಳಿಯುತ್ತೆ, ಅವರಿಗೆ ನ್ಯಾಯಾಲಯ ಶುಲ್ಕ ಕೂಡ ವಾಪಸ್ ಸಿಗುತ್ತೆ, ಅವರ ಒಂದು ಮಧುರವಾದ ಬಾಂಧವ್ಯವನ್ನು ಕಾಪಾಡ್ಕೊಂಡು ಹೋಗ್ಬೋದು ಮತ್ತು ಖರ್ಚು ವೆಚ್ಚ ಇಲ್ಲದೇನ ರಾಜಿ ಮಾಡಿಕೊಂಡು ಶೀಘ್ರಗತಿಯಲ್ಲಿ ಪ್ರಕರಣ ಇತ್ಯರ್ಥಪಡಿಸಲಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಇದೆ. ಈ ಒಂದು ಲಾಭವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ನಿಮ್ಮ ಮೂಲಕ ಕೋರುತ್ತೇನೆ. ಈ ಒಂದು ಲೋಕಾಲತ್ನ ಯಶಸ್ವಿಗೊಳಿಸಲಿಕ್ಕೆ ತಾವು ಕೂಡ ಸಹಕಾರ ನೀಡಿದರೆ ಮುಂದೆ ಕೂಡ ನೀಡುತ್ತೀರಿ ಅಂತ ಭರವಸೆಯೊಂದಿಗೆ ಈ ಒಂದು ನನ್ನ 2 ನುಡಿಗಳನ್ನು ಮುಗಿಸುತ್ತೇನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.